ಆಂಧ್ರದ ಕರಾವಳಿಗೆ ಮೋಂತಾ ಚಂಡಮಾರುತ ಅಪ್ಪಳಿಸಿದೆ. ಮೋಂತಾ ಚಂಡಮಾರುತದ ಎಫೆಕ್ಟ್ಗೆ ಆಂಧ್ರದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಕ್ಟೋಬರ್ 31ರವರೆಗೂ ಕೂಡ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಿನ್ನೆ ಸಂಜೆ ಆಂಧ್ರದ ಕಾಕಿನಾಡ ಕರಾವಳಿಗೆ ಚಂಡಮಾರುತ ಅಪ್ಪಳಿಸಿದೆ. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಆಂಧ್ರ ಸೇರಿ ಬಹಳಷ್ಟು ರಾಜ್ಯಗಳಲ್ಲಿ ಸದ್ಯ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಆಂಧ್ರ ಕರಾವಳಿ ಸೇರಿ 19 ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ. ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ಹೆಚ್ಚಾಗಿದೆ. ನಿನ್ನೆ ಲ್ಯಾಂಡ್ ಫಾಲ್ ಆಗಿದೆ ಚಂಡಮಾರುತ. ಅದರ ಪರಿಣಾಮ ಮಳೆ ವ್ಯಾಪಕವಾಗಿ ಆಗ್ತಾ ಇದೆ. ಚಂಡಮಾರುತ ಲ್ಯಾಂಡ್ ಫಾಲ್ ಆದ ನಂತರ ಅದು ದುರ್ಬಲವಾಗ್ತಾ ಹೋಗುತ್ತೆ. ಇನ್ನೂ 2 ದಿನ ಅದರ ಎಫೆಕ್ಟ್ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆಂಧ್ರ ಪ್ರದೇಶ, ಒಡಿಸ್ಸಾ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದನ್ನು ಬಿಟ್ಟರೆ ತಮಿಳುನಾಡಿನ ಉತ್ತರ ಭಾಗ, ಚೆನ್ನೈ, ತಿರುವಳ್ಳೂರ್ ಈ ಜಿಲ್ಲೆಗಳು ಸೇರಿ ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗ, ಕೋಲ್ಕತ್ತಾ ಸೇರಿ ಇಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ. ಮತ್ತು ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ನೇರ ಸಂಪರ್ಕದಲ್ಲಿ. ಮಮತಾ, ಚಂಡಮಾರುತ ಲ್ಯಾಂಡ್ ಫಾಲ್ ಆದ ನಂತರ ಅದರ ತೀವ್ರತೆ ಕಡಿಮೆಯಾಗ್ತಾ ಬರುತ್ತೆ. ಇನ್ನೆಷ್ಟು ದಿನ ಮುಂದುವರಿಯುತ್ತೆ, ಏನೇನ ಆಗತ್ತೆ, ಎಲ್ಲೆಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಅಲರ್ಟ್ ಮೆಸೇಜ್ ಇದೆ? ರಕ್ಷತ್, ಏನು ಆಂಧ್ರದ ಕಾಕಿನಾಡದಲ್ಲಿ ಏನು ಎಫೆಕ್ಟ್ ಅಪ್ಪಳಿಸಿದಂತಹ ಮೊಂತಾ ಚಂಡಮಾರುತದ ಎಫೆಕ್ಟ್ ಇವಾಗ ರಾಜ್ಯದಲ್ಲೂ ಕೂಡ ಏನು ಅದರ ಎಫೆಕ್ಟ್ ಆಗಿರುವಂತದ್ದು. ಹಾಗಾಗಿ ರಾಜ್ಯದ ಹಲವೆಡೆ ಇನ್ನೂ ಕೂಡ 2-3 ದಿನಗಳ ಕಾಲ ಮಳೆ ಇದೆ ಅನ್ನುವಂಥದ್ದನ್ನ ರಾಜ್ಯ ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಈ ಅಕ್ಟೋಬರ್ 30-31ರವರೆಗೂ ಕೂಡ ಇರುತ್ತೆ. ಅದರ ಜೊತೆಗೆ ಮತ್ತೆ 2 ದಿನವೂ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಈಗಾಗಲೇ ನಾವು ಏನು ಹವಾಮಾನ ಇಲಾಖೆಯಿಂದ ಒಡಿಶಾ, ತಮಿಳುನಾಡು ಜೊತೆಗೆ ಮಹಾರಾಷ್ಟ್ರ, ಕರ್ನಾಟಕಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಯಾಕಂದ್ರೆ ನಮ್ಮಲ್ಲಿಗೆ ಮೊಂತಾ ಚಂಡಮಾರುತ ಯಾವುದೇ ರೀತಿಯಲ್ಲೂ ಕೂಡ ಅಪ್ಪಳಿಸಿಲ್ಲ. ಆಂಧ್ರ ಏನು ತೆಲಂಗಾಣದಲ್ಲಿ ಅಪ್ಪಳಿಸಿದಂತಹ ಮೊಂತಾ ಚಂಡಮಾರುತದ ಎಫೆಕ್ಟ್ ನಮ್ಮ ರಾಜ್ಯದ ಮೇಲೆ ಆಗಿದೆ. ಹಾಗಾಗಿ ಅಲ್ಲಿ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ನಮ್ಮಲ್ಲೂ ಕೂಡ ಅದರ ಎಫೆಕ್ಟ್ ಆಗಿರುವಂತದ್ದು. ನಿನ್ನೆ ತುಂಬಾ ಏನು ವೆದರ್ ತುಂಬಾ ಚೇಂಜ್ ಆಗಿತ್ತು. ಆದ್ರೆ ಇವತ್ತಿಗೆ ಹೋಲಿಸಿದ್ರೆ ಅಂತಹ ಒಂದು ಏನು ಆ ಒಂದು ಎಫೆಕ್ಟ್ ಸ್ವಲ್ಪ ದುರ್ಬಲ ಆಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಇಡೀ ದಿನ ಇರುತ್ತೆ ಇದೇ ರೀತಿ ವೆದರ್, ಆದ್ರೆ ಇವತ್ತು ಸಂಜೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. 2 ದಿನಗಳಲ್ಲಿ ಈ ಒಂದು ಮೊಂತಾ ಚಂಡಮಾರುತದ ಎಫೆಕ್ಟ್ ಏನಿದೆ ಇದು ಪೂರ್ತಿಯಾಗಿ ದುರ್ಬಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಆದ್ರೆ ರಾಜ್ಯದ ಕರಾವಳಿ ಭಾಗ ಜೊತೆಗೆ ದಕ್ಷಿಣ ಒಳನಾಡು, ಉತ್ತರ ಒಳನಾಡಿನ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಅದು ಕೆಲವೊಂದು ಭಾಗದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ. ಬೆಂಗಳೂರಿನಲ್ಲೂ ಕೂಡ ಮಳೆಯ ಮುನ್ಸೂಚನೆ ರಾಜ್ಯ ಹವಾಮಾನ ಇಲಾಖೆ ನೀಡಿರುವಂತದ್ದು. ಅದರ ಜೊತೆಗೆ ಕರಾವಳಿ ಭಾಗದಲ್ಲಿ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದ್ದು ಮೀನುಗಾರರಿಗೆ ತುಂಬಾ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರಿಗೆ ಇಳಿಬೇಡಿ, ಸಮುದ್ರಕ್ಕೆ ಇಳಿಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಗಾಳಿಯ ವೇಗ ಜಾಸ್ತಿ ಇದೆ. ಇದರ ಏನು ಮೊಂತಾ ಚಂಡಮಾರುತದ ಎಫೆಕ್ಟ್ ಕೂಡ ಇರುವಂತದ್ದು. ಹಾಗಾಗಿ ಏನು ಇದೆಲ್ಲದರ ನಿಟ್ಟಿನಲ್ಲಿ ಸಮುದ್ರಕ್ಕೆ ಇಳಿಬೇಡಿ, ಮೀನುಗಾರರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಹಾಗಾಗಿ ಇನ್ನೂ ಕೂಡ 2 ದಿನಗಳ ಕಾಲ ಈ ಒಂದು ಏನು ಚಂಡಮಾರುತ ಎಫೆಕ್ಟ್ ಇರುವಂತದ್ದು. ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪತ್ತು ನಿರ್ವಹಣಾ ಇಲಾಖೆ ಕೂಡ ಇದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮಮತಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.